ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಸುದ್ದಿ ನ್ಯೂಸ್ ಕರ್ನಾಟಕ ಒಂದಕ್ಕೆ ಸ್ವಾಗತ. ನಾನು ಮಂಜುನಾಥ್. ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಬೈಕ್ಗಳನ್ನೇ ಕದಿಯುತ್ತಿದ್ದ ಖತರ್ ಕಳ್ಳ ಜೈಲು ಸೇರಿದ ಕತೆ ನಿಮ್ಮ ಮುಂದೆ. ಬಿಡುಗಡೆಯಾದ ಒಂದೇ ತಿಂಗಳೊಳಗೆ 12 ಬೈಕ್ಗಳನ್ನ ಕದ್ದ ಚಾಲಕಿ ಕಳ್ಳ ಪೊಲೀಸರ ಅಂದುರಾಗಿದ್ದಾರೆ. ಹೌದು, ಕದ್ದಿರುವ ಬೈಕ್ಗಳನ್ನ ಶೋಕಿ ಮಾಡುತ್ತಾ ಇನ್ನು ಓಡಾಡುತ್ತಾ ತನ್ನ ಬೈಕ್ಗಳನ್ನೇ ಸ್ವಗ್ರಾಮದಲ್ಲೇ ಪೊಲೀಸರ ಕೈಗೆ ತಗಲಾಕೊಂಡಿರೋ ಕಥೆ ಇದು. ಪಾರ್ಕಿಂಗ್ ಗಾಡಿಗಳು, ಹಾಸ್ಪಿಟಲ್ ಆವರಣದಲ್ಲಿ ನಿಲ್ಲಿಸಿರುವ ಗಾಡಿಗಳು, ಏನೋ ನಿರ್ಜನ ಪ್ರದೇಶಗಳಲ್ಲಿ ನಿಲ್ಲಿಸಿರುವ ಗಾಡಿಗಳೇ ಇವನ ಟಾರ್ಗೆಟ್ ಆಗಿತ್ತು. ಯಾರು ಇಲ್ಲದ ಗಮನಿಸಿ ಕ್ಷಣಾರ್ಧದಲ್ಲೇ ಈತ ಗಾಡಿಗಳನ್ನು ಕದಿಯುತ್ತಿದ್ದ. ಸಾರ್ವಜನಿಕರಿಂದ ಖಚಿತ ಮಾಹಿತಿಯನ್ನು ಪಡೆದ ಕೊರಟಗೆರೆ ಪೊಲೀಸ್ ಠಾಣಾಧಿಕಾರಿ ಅನಿಲ್ ರವರ ಮಾರ್ಗದರ್ಶನದಂತೆ ಇವನನ್ನ ತಗಲಾಕೊಂಡಿದ್ದಾರೆ. ಇನ್ನು PSI ಮಂಜುನಾಥ್ ನೇತೃತ್ವದ ASI ಮಂಜುನಾಥ್ ಹಾಗೂ ಸಿಬ್ಬಂದಿ ಮೋಹನ್ ಹಾಗೂ ದೊಡ್ಡಲಿಂಗಯ್ಯ ಜಗದೀಶ್ ತಂಡವು ಆರೋಪಿಯ ಜಾಡು ಹಿಡಿದು ಆರೋಪಿಯ ಅವರ ಬಳಿ ಇರುವಂತಹ 2 ಬೈಕ್ಗಳನ್ನು ಸಮೇತ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯು ತುಮಕೂರು ಜಿಲ್ಲೆಯ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆ ಹಾಗೂ ಕೊರಟಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿ ಸೇರಿದಂತೆ 4 ಕಡೆಯಿಂದ ಬೈಕ್ಗಳನ್ನು ಕಳ್ಳತನ ಮಾಡಿದ್ದ ಎಂದು ಪೊಲೀಸ್ ಮೂಲಗಳಿಂದ ತಿಳಿದು ಬಂದಿದೆ. ಬಂಧಿತ ಆರೋಪಿಗಳನ್ನು ಇದೀಗ ಬಂಧಿಸಿ ಗ್ರಾಮಾಂತರ ಜಿಲ್ಲೆಯ ಹೆಬ್ಬೂರು ಹೋಬಳಿ ಹರಿಯೂರು ಗ್ರಾಮದ ಸಿದ್ದಲಿಂಗಪ್ಪನ ಮಗ ರಾಜು 37 ವರ್ಷ ಎಂದು ತಿಳಿದು ಬಂದಿದೆ. ನಾಗರಾಜು ಈತನ ಹೆಸರು. 37 ವರ್ಷದ ಬಂಧಿತ ಆರೋಪಿ ಇದೀಗ ಕೊರಟಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳ ಅತಿಥಿಯಾಗಿದ್ದಾರೆ ಎನ್ನಲಾಗಿದೆ. ನ್ಯೂಸ್ ಕರ್ನಾಟಕ ಒಂದರಲ್ಲಿ ಇದೀಗ ವರದಿ ಮುತ್ತರಾಜ್ ಕೊರಟಗೆರೆ ಅವರು ತಿಳಿಸಿದ್ದಾರೆ.